ನೀವು ಇದೇ ಥರ ಮಾಡ್ತಾ ಇದ್ದೀರಾ? ಬೆಳಗ್ಗೆ ಎದ್ದಾಗಿನಿಂದ ಬೆಳಗ್ಗೆ ಔಟ್ಸೈಡ್ ಹೋಗೋದು ಕಾಫಿ, ಮತ್ತು ಸಂಜೆ ಈವ್ನಿಂಗು ಟೀ, ಮತ್ತು ಸ್ನ್ಯಾಕ್ಸು, ಗುಟ್ಕಾ ಐಟಮು, ಸಿಗರೇಟು, ಔಟ್ಸೈಡ್ ಫುಡ್ಡು, ಫಾಸ್ಟ್ ಫುಡ್ಡು ಅಂದ್ಕೊಂಡು ತಿನ್ಕೊಂಡು ಅನ್ವಾಂಟೆಡಾಗಿ ಅಮೌಂಟ್ನ ವೇಸ್ಟ್ ಮಾಡ್ತಾ ಇದ್ದೀರಾ? ನೀವು ಪರ್ ಡೇ ಮಿನಿಮಮ್ 100 ರೂಪೀಸ್ ಅಂದ್ರೂ ನಿಮಗೆ 30 ದಿವಸಕ್ಕೆ 3,000 ರೂಪಾಯಿ ಎಗ್ರಿಬಿಡ್ತಲ್ಲಿ. ನೀವು ಬರೋ ಸ್ಯಾಲ್ರಿಯಲ್ಲಿ ದಿವಸಕ್ಕೆ ನೀವು 100 ರೂಪೀಸ್ ಈ ಥರ ಖರ್ಚು ಮಾಡಿದ್ರು 3,000 ರೂಪಾಯಿ ಎಗ್ರಿಬಿಡುತ್ತೆ. ನೀವು ಅದನ್ನೇ 3,000 ರೂಪಾಯಿ ಇಂಟು 365 ದಿವಸ ಮಾಡಿದ್ದೀರಂದ್ರೆ 36,500 ರೂಪಾಯಿ ಆಗುತ್ತೆ. 36,500 ರೂಪಾಯಿ ನೀವು ಪರ್ ಡೇ 100 ರೂಪೀಸ್ ಮಿನಿಮಮ್ ಅಮೌಂಟ್ ತೊಗೊಂಡ್ರು ಇಷ್ಟು ಖರ್ಚಾಗ್ತಾ ಇರುತ್ತೆ. ಸೊ ನಿಮಗೆ ಅಲ್ಲಿ ಖರ್ಚು ಮಾಡ್ಬೇಕು 100 ಅಂದರೆ 100 ತಾನೇ, ಇದೇನು ವೇಸ್ಟ್ ಖರ್ಚೆಲ್ಲ ಬಿಡೋ ಅನಿಸುತ್ತೆ. ಬಟ್ ರಿಯಲಿ ಟ್ರೂತ್ ಇದೆ. ನೀವು ಅದನ್ನು 100 ರೂಪೀಸ್ ಅಂದ್ಕೊಂಡು ನಾವು ಖರ್ಚು ಮಾಡಿದ್ರು ನೋಡಿ ಎಷ್ಟು ದೊಡ್ಡ ಅಮೌಂಟ್ ನಮಗೆ ಖರ್ಚಾಗುತ್ತೆ ಪರ್ ಇಯರ್, ಪರ್ ಮಂತ್. ಸೊ ಸೇವ್ ಅನ್ನೋದು ಮಾಡೋಕ್ಕಾಗೋದಿಲ್ಲ. ಸೊ ನೀವು ಅದೇ 100ನ ಮಿನಿಮಮ್ ಒಂದು 50 ರೂಪಾಯಿ ಖರ್ಚು ಮಾಡಲೇಬೇಕಂದ್ರೆ ಖರ್ಚು ಮಾಡಿ ಇನ್ನು 50 ರೂಪಾಯಿನ ಸೇವ್ ಮಾಡಿ. ಆವಾಗ ಇದರಲ್ಲಿ ಹಾಫ್ ಅಮೌಂಟು ನಿಮಗೆ ಸೇವ್ ಆಗುತ್ತೆ. ಫುಲ್ ಅಮೌಂಟು ನೀವು ಸೇವ್ ಮಾಡಿದ್ರೆ 36,500, 100ರಲ್ಲಿ 50 ನೀವು ಸೇವ್ ಮಾಡಿದ್ರೆ ಇದರಲ್ಲಿ ಹಾಫ್ ಅಮೌಂಟು ಸೇವ್ ಆಗುತ್ತೆ. ಇದೇ ಥರ ಯೂಸ್ಫುಲ್ ಟಿಪ್ಸ್ ವೀಡಿಯೋಸ್ ಆಗ್ತಾ ಇರ್ತೀನಿ. ಮನಿ ಸೇವಿಂಗ್ಸು ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಷ್ಟ ಆಗಿದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.